ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಿರೋದು ಖಾರವಾಗಿರೋ ಕ್ರಿಸ್ಪಿ ಚಿಕನ್ ಕಬಾಬ್. ಯಾವುದೇ ಕಬಾಬ್ ಮಸಾಲೆ ಯೂಸ್ ಮಾಡ್ದಲೇ ಮನೇಲೇ ಈಸಿಯಾಗಿ ಮಾಡ್ಕೊಳ್ಬೋದು. 1 ಬೌಲಿಗೆ 2 ಟೇಬಲ್ ಸ್ಪೂನ್ ಆಫ್ ಮೈದಾ, 6 ಟೇಬಲ್ ಸ್ಪೂನ್ ಆಫ್ ಕಾರ್ನ್ಫ್ಲವರ್, 1 ಟೇಬಲ್ ಸ್ಪೂನ್ ಆಫ್ ಚಿಕನ್ ಮಸಾಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, 1 ಎಗ್, 5 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಫ್ ಕಸ್ತೂರಿ ಮೆಂತೆ, 2 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು 3 ಲೆಮನ್ನ ಸ್ಕ್ವೀಸ್ ಮಾಡಿ ಹಾಕ್ಕೊಳ್ಬೇಕು. ಹುಳಿ ಬೇಕು ಅಂದರೆ ಇನ್ನೊಂದು ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ವಿನಿಗರ್ ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ವಿನಿಗರ್ನ ಯೂಸ್ ಮಾಡಿಲ್ಲ, ಬಿಕಾಸ್ ಅದು ಹೆಲ್ತಿಗೆ ಒಳ್ಳೆಯದಲ್ಲ. ಹಾಗಾಗಿ ನಾನು ಲೆಮನ್ನ ಯೂಸ್ ಮಾಡಿದ್ದೀನಿ. ನಾನು 1 kg ಆಫ್ ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ ಅದನ್ನು ವಾಶ್ ಮಾಡಿ, ನಾವು ಆ ಮಸಾಲೆ ಏನು ಕಲಿಸಿದ್ವಲ್ಲ ಅದಕ್ಕೆ ಚಿಕನ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಅದು ಮಿಕ್ಸ್ ಆದಮೇಲೆ ನಾನು 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕಿ, ಬೇಕಾದ್ರೆ ನೀವು ಸಣ್ಣದಾಗಿ ಚಾಪ್ ಮಾಡಿ ಬೇಕಾದ್ರೂ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಬೋದು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ 1 hour ನಾನು ಸೈಡಿಗೆ ತೆಗೆದಿಟ್ಕೊಂಡಿದ್ದೆ. ನೀವೇನಾದ್ರು ಅರ್ಜೆಂಟಾಗಿ ಯಾರಾದ್ರು ಗೆಸ್ಟ್ ಎಲ್ಲ ಏನಾದ್ರು ಬಂದರೆ ನೀವು 10 minutes ರೆಫ್ರಿಜಿರೇಟಲ್ಲಿ ಇಟ್ಟು ತೊಗೊಂಡ್ರೆ ನೀವು ಬೇಗ ಮಾಡ್ಕೊಳ್ಬೋದು ಕಬಾಬ್ನ. ಒನ್ ಪ್ಯಾನ್ಗೆ ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಒಂದೊಂದೇ ಪೀಸ್ ಕಬಾಬ್ನ ಹಾಕ್ಕೊಳ್ಬೇಕು. ಹಾಕಿದ ತಕ್ಷಣವೇ ಕಬಾಬ್ನ ತಿರುಗ್ಸೋಕ್ಕೆ ಹೋಗಬಾರ್ದು. ಚೆನ್ನಾಗಿ ಅದು ಒಂದು ಸ್ವಲ್ಪ ಬೆಂದ ಮೇಲೇ ಅದನ್ನು ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಬೇಕು. ತುಂಬ ಕೂಡ ಕಬಾಬ್ನ ತಿರುಗಿಸ್ತಾನೆ ಇರಬಾರ್ದು ಆವಾಗವಾಗ. ಅದು ಯಾಕೆಂದರೆ ತುಂಬ ತಿರುಗಿಸ್ಬೇಕಾದ್ರೆ ಚೆನ್ನಾಗಾಗಲ್ಲ. ಹಾಗಾಗಿ ನಾವು ಒಂದ್ಸಲಿ ತಿರುಗಿಸಿದ್ರೆ ಸಾಕು ಕಬಾಬ್ನ. ನೋಡಿ, ಈ ಥರ ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ನಾನಿವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮಾಡೋದು ತುಂಬ ಸಿಂಪಲ್, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಕಬಾಬ್ ಅಂದರೆ. ದೊಡ್ಡವ್ರಿಗೂ ಕೂಡ ಇಷ್ಟನೇ. ನೀವು ಕೂಡ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ಸ್ ಮೂಲಕ. ಮತ್ತು ನೀವು ಯಾವುದೇ ಕಬಾಬ್ ಪೌಡರ್ ಇಲ್ದಲೆ, ವಿನಿಗರ್ ಇಲ್ದಲೆ, ಕಲರ್ ಇಲ್ದಲೇ ಕಬಾಬ್ಗೆ ನೀವು ಮನೇಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ನೀವು ಹೊರಗಡೆಯಿಂದ ತಂದು ತಿಂದರೆ ಹೆಲ್ತ್ ಕೂಡ ಅಪ್ಸೆಟ್ ಆಗುತ್ತೆ. ನಾನು ಇವಾಗ ಹೇಗೆ ಮಾಡಿದ್ದೀನಿ, ನೀವು ಟ್ರೈ ಮಾಡಿ ಮನೇಲಿ. ಇನ್ನಷ್ಟು ವೀಡಿಯೋಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ನಾನು ನೆಕ್ಸ್ಟ್ ವೀಡಿಯೋ ಸಿಗೋವರೆಗೂ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.